ಬೀಗ ಹಾಕಿರುವ ಮನೆಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಕಳವು ಮಾಡುತ್ತಿದ್ದ ಆರೋಪಿಯನ್ನ ಬಂಧಿಸುವಲ್ಲಿ ಬೇಗೂರು ಪೊಲೀಸ್ ಠಾಣೆಯ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೇಗೂರಿನ ವಿಶ್ವಪ್ರಿಯ ಲೇಔಟ್ನಲ್ಲಿರುವ ನಿವಾಸಿಯೊಬ್ಬರು ಕಾರ್ಯಕ್ರಮದ ನಿಮಿತ್ತ ಉಡುಪಿಗೆ ತೆರಳಿದ್ದಾಗ ಮನೆಯಲ್ಲಿ ಯಾರೂ ಇಲ್ಲದನ್ನ ಹಾಗೂ ಬೇಗವನ್ನ ಹಾಕಿರುವುದನ್ನ ಗಮನಿಸಿದ ಖದೀಮ ಮನೆ ಮುಂಬಾಗಿಲಿನ ಬೀಗವನ್ನ ಹೊಡೆದು ಮನೆಯೊಳಗೆ ನುಗ್ಗಿ ಮನೆಯಲ್ಲಿದ್ದ ಚಿನ್ನಾಭರಣಗಳನ್ನ ಕಳವು ಮಾಡಿಕೊಂಡು ಸ್ಥಳದಿಂದ ಪರಾರಿಯಾಗಿದ್ದಾನೆ. ಈ ಸಂಬಂಧ ಸಂತ್ರಸ್ತ ನಿವಾಸಿ ಮನೆಗಳವು ಆಗಿರುವುದರ ಬಗ್ಗೆ ಬೇಗೂರು ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸುತ್ತಾರೆ. ಮನೆಗಳವು ಪ್ರಕರಣವನ್ನ ದಾಖಲಿಸಿಕೊಂಡ ಬೇಗೂರು ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್ ಆರೋಪಿಯ ಬಂಧನಕ್ಕೆ ತಂಡವೊಂದನ್ನು ರಚಿಸಿ ಫೀಲ್ಡ್ಗೆ ಇಳಿಸುತ್ತಾರೆ. ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನ ಕೈಗೊಂಡ ತಂಡಕ್ಕೆ ಬೇಗೂರು ಮಣಿಪಾಲ್ ಕೌಂಟಿ ರಸ್ತೆಯ ಕೆರೆಕೋಡಿ ಬಳಿ ಆರೋಪಿಯಾದ ಶಾಂತಕುಮಾರ್ ಅಲಿಯಾಸ್ ಶಾಂತನನ್ನ ವಶಪಡಿಸಿಕೊಂಡು ವಿಚಾರಣೆಗೆ ಒಳಪಡಿಸಿದಾಗ ಕೆಜಿಎಫ್ನಿಂದ ಟ್ರೈನ್ನಲ್ಲಿ ನಗರಕ್ಕೆ ಬಂದು ಬೀಗ ಹಾಕಿರುವ ಮನೆಗಳನ್ನ ಗುರಿಯಾಗಿಸಿಕೊಂಡು ಕಳವು ಮಾಡಿಕೊಂಡು ಮತ್ತೆ ತನ್ನೂರಿಗೆ ತೆರಳುತ್ತಿದ್ದುದಾಗಿ ಹೇಳಿ ತನ್ನೊಂದಿಗೆ ಕೃತ್ಯಕ್ಕೆ ಸಹಕರಿಸುತ್ತಿದ್ದ ಮತ್ತೋರ್ವ ಸಹಚರನ ಬಗ್ಗೆ ಬಾಯ್ಬಿಟ್ಟಿದ್ದಾನೆ. ಆರೋಪಿಗಳ ಮೇಲೆ ಬೇರೆ ಬೇರೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 20ಕ್ಕೂ ಹೆಚ್ಚು ಪ್ರಕರಣಗಳು ಬೆಳಕಿಗೆ ಬಂದಿದೆ. ಬಂಧಿತ ಆರೋಪಿಯಿಂದ ಒಟ್ಟು 20,97,000 ರೂಪಾಯಿ ಮೌಲ್ಯದ 232 ಗ್ರಾಂ ಚಿನ್ನಾಭರಣವನ್ನ ಬೇಗೂರು ಪೊಲೀಸ್ ಠಾಣೆಯ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಬೇಗೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಇದು ನಮ್ಮ ಹೊಸ ಎಲೆಕ್ಟ್ರಾನಿಕ್ ಸಿಟಿ ಡಿವಿಷನ್ ಏನು ಕ್ರಿಯೇಟ್ ಆಗಿದೆ ಆ ವ್ಯಾಪ್ತಿಯಲ್ಲಿ ಸ್ಟೇಷನ್ ಇರೋದು. ಇದರಲ್ಲಿ ಅಂದಾಜು 20 ಲಕ್ಷದ್ದು ಸಾಮಾನು ಗೋಲ್ಡ್ ಮತ್ತು ಇದು ರಿಕವರಿ ಆಗಿದೆ ಆರ್ನಮೆಂಟ್ಸ್. ಟೋಟಲ್ 6 ಕೇಸಸ್ ಡಿಟೆಕ್ಟ್ ಆಗಿದೆ. 3 ಕೇಸಸ್ ಬೇಗೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿದು, 1 ಕೇಸ್ ಹೊಸಕೋಟೆ ಪೊಲೀಸ್ ಸ್ಟೇಷನ್ದು, 1 ಕೇಸ್ ಚಿಕ್ಕಬಳ್ಳಾಪುರ ಪೊಲೀಸ್ ಸ್ಟೇಷನ್ದು, 1 ಕೇಸ್ ಆಂಧ್ರ ಪ್ರದೇಶದು ಕುಪ್ಪಂ ಪೊಲೀಸ್ ಸ್ಟೇಷನ್. ಟೋಟಲ್ 6 ಕೇಸಸ್ ರಿಕವರಿ ಆಗಿದೆ. ಇವ್ರ ಕಡೆಯಿಂದ ನಮ್ಮ 232 ಗ್ರಾಮ್ಸ್ ಗೋಲ್ಡ್ ಏನು ಪ್ಲೇಜ್ ಮಾಡಿದರೆ ಅದು ಎಲ್ಲ ರಿಕವರಿ. ಇವರು ಮೂಲತಃ ನಮ್ಮ KGF ಅವರು ಅಲ್ಲಿಂದ ಬಂದು ಇಲ್ಲಿ ಮಾಡ್ತಾಯಿದ್ರು. ಆಮೇಲೆ ಹಳೆ ಕೇಸಸ್ ಕೂಡ ಇವ್ರ ಬಗ್ಗೆ ಇದೆ. ಆ ಹಳೆ ಕೇಸಸ್ದು ಕೂಡ ಡೀಟೇಲ್ಸ್ ನಮ್ಮ ಬ್ಯಾಂಗ್ಳೂರ್ ಮತ್ತು KGF ಅಲ್ಲಿ ಕೂಡ ಇದೆ. ಒಬ್ಬ ಆರೋಪಿ ಇದರಲ್ಲಿ ಸಿಕ್ಕಿದ್ದಾನೆ. ಇನ್ನೊಬ್ಬ ಆರೋಪಿಗೋಸ್ಕರ ನಮಗೆ, ಯಾಕಂದರೆ ಇವರು ಅರೆಸ್ಟ್ ಆದ ತಕ್ಷಣ ಅವ್ರು ಎಬ್ಸ್ಕೊಂಡಿಂಗ್ ಆದಾರೆ, ಬಟ್ ಅವ್ರ ಬಗ್ಗೆ ಕೂಡ ನಾವು ನಮ್ಮ ಟೀಮ್ಸ್ ಅವರು ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಅವ್ರು ಸಿಕ್ಕಿದ ಮೇಲೆ ಇನ್ನೂ ರಿಕವರಿ ಆಗ್ಬೋದು ಅಂತ ನಮಗೆ ಭರವಸೆ ಇದೆ. ಸೊ ಟೋಟಲ್ 6 ಕೇಸಸ್ ರಿಕವರಿ ಮಾಡಿ ಬೇಗೂರು ಸ್ಟೇಷನ್ ಅವ್ರು ನಮ್ಮ DCP ಮತ್ತು ಅವ್ರ ತಂಡದವರು ತುಂಬ ಒಳ್ಳೆ ಕೆಲಸ ಮಾಡಿ ಇದು ಮಾಡಿದ್ದಾರೆ. ಈ ಕಾರ್ಯಾಚರಣೆಯನ್ನ ಬೆಂಗಳೂರು ನಗರ ಎಲೆಕ್ಟ್ರಾನಿಕ್ ಸಿಟಿ ವಿಭಾಗದ DCP ನಾರಾಯಣ್ ಅವರ ನಿರ್ದೇಶನದಂತೆ ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗದ ACP ಸತೀಶ್ ಅವರ ಮಾರ್ಗದರ್ಶನದಲ್ಲಿ ಬೇಗೂರು ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್ ಅವರ ನೇತೃತ್ವದಲ್ಲಿ PSIಗಳಾದ ಮಹಾಂತೇಶ್ ಬಾರ್ಕಿಹಾಳ್, ಮಹೇಶ್, ASI ಜಯಪ್ರಕಾಶ್, ಸಿಬ್ಬಂದಿಗಳಾದ ರಾಕೇಶ್ ಕುಮಾರ್, ಮಾರುತಿ, ಗಣೇಶ್, ಹಾರಿನಾಥ್, ವಿಠಲ್, ಇಸ್ಮಾಯಿಲ್, ಮರಿಯಪ್ಪ ಅವರುಗಳ ತಂಡ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.